ರೆಡಿ, ಪಂಚೆಲ್ಲ ಉಟ್ಕೊಂಡು ಒಳ್ಳೆ ಶಿಸ್ತಾಯ್ತು. ಈಗ ಭಗವಾನ್ ಅವರ ದರ್ಶನಕ್ಕೆ ಹೋಗ್ಬೇಕು. ಈಗ ಹೊರಟಿವಿ ಈಗ ಭಗವಾನ್ ಅವರ ದರ್ಶನಕ್ಕೆ. ಹಿಂಗಡೆ ಏನ್ ಕಾಣ್ತಾ ಇದೆ ಅದೇ ಭಗವಾನ್ ಶ್ರೀ ನಿತ್ಯಾನಂದರ ಸಮಾಧಿಯಾದ ಸ್ಥಳ. ಫೋಟೋ ಮತ್ತು ವಿಡಿಯೋ ತೆಗೆಯಂಗಿಲ್ಲ, ಹೊರಗಡೆ ಮಾತ್ರ, ಸರೌಂಡಿಂಗ್ಸ್ ಎಲ್ಲ ಮಾತ್ರ. ಆಗ ಮಧ್ಯಭಾಗದಲ್ಲಿ ಬಿಸಿನೀರು ಕುಂಡ ಇದೆ. ಈಗ ಸ್ನಾನ ಮಾಡ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ಬಂದೆ. ಎಷ್ಟು ಬಿಸಿ ಇದೆ ಅಂದ್ರೆ ಬಿಸಿ ಬಿಸಿ ಸುಡುತ್ತೆ ನೀರು, ಸಿಕ್ಕಾಬಟ್ಟೆ ಬಿಸಿ ಇದೆ. ಪ್ರಕೃತಿ ಸಹಜವಾಗಿ ರೂಪುಗೊಂಡ ಒಂದು ಕುಂಡ, ಒಂದು ಅದ್ಭುತವಾಗಿದೆ. ಇಲ್ಲಿಂದ ಒಂದು ಅನುಭವ ಅಂತೂ ಅದ್ಭುತವಾಗಿದೆ. ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡುವ ಅನುಭವ. ಸ್ನಾನ ಎಲ್ಲ ಮಾಡಿ ಫುಲ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಭಗವಾನರ ದರ್ಶನಕ್ಕೆ ಬಂದೆ. ದೇವಸ್ಥಾನದ ಸುತ್ತಮುತ್ತ ಬಡವರು, ಅನಾಥರು, ಬಡವ ಬಂಧು ವರ್ಗದವರು ಆಶ್ರಯ ಪಡ್ಕೊಂಡಿದ್ದಾರೆ. ಅವರಿಗೆ ಕೈಲಾದಷ್ಟು ಒಂದು ಸಹಾಯ ಮಾಡೋಣ, ನಮ್ಮ ಕೈಲಾದಷ್ಟು. नित्यानंद भगवान की उसका नहीं बैल नहीं ಶ್ರೀ ಭಗವಾನ್ ನಿತ್ಯಾನಂದರು ಗಣೇಶ್ಪುರಿಗೆ ಬಂದ ಟ್ರೈನ್ ಬೋಗಿ ಇದೆ ನೋಡಿ ಇಲ್ಲಿ. ಸೊ ನಿನ್ನೆ ನೋಡಿದೆ, ಯಾಕೆ ಇದು ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಟ್ರೈನ್ ಬೋಗಿ ಹಾಕಿದೆ ಅಂತ ಅಂದ್ಕೊಂಡೆ. ಬಟ್ ಹೀಗೆ ಸುಮ್ಮನೆ ಶೋಗೆ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಯಿತು, ಈ ಟ್ರೈನ್ ಅನ್ನೋದು ಶ್ರೀ ಭಗವಾನ್ ನಿತ್ಯಾನಂದರು ಪ್ರಯಾಣ ಮಾಡಿರೋದು ಟ್ರೈನು. ಗಣೇಶ್ಪುರಿಗೆ ಬಂದ ಟ್ರೈನ್ ಇದು. ಸೊ ಟ್ರೈನ್ ಬೋಗಿಯಲ್ಲೇ ಇಟ್ಟಿದ್ದಾರೆ ನೋಡಿ. ಇದ್ರ ಮಹತ್ವ ಕೂಡ ಇಲ್ಲಿ ಬರೆದಿದ್ದಾರೆ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಶ್ರೀ ಭಗವಾನರು ಪ್ರಯಾಣ ಮಾಡ್ತಿರುವಾಗ ಕಣ್ಣೂರು ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ಮಾಡಿದಂತೆ ಕೆಳಗಿಳಿಸ್ತಾರೆ. ಅವು ಕೆಳಗಿಳಿಸಿದಾಗ ಟ್ರೈನ್ ಏನ್ ಮಾಡಿದ್ರು ಮುಂದೆ ಹೋಗ್ಲಿಲ್ಲ, ಚಾಲೂ ಆಗ್ಲಿಲ್ಲ. ತುಂಬಾ ಅಟೆಂಪ್ಟ್ ಮಾಡಿದ್ರಂತೆ, ಏನ್ ಮಾಡಿದ್ರು ಟ್ರೈನ್ ಇಂಜಿನ್ ಸ್ಟಾರ್ಟ್ ಆಗಿಲ್ಲ. ಸೊ ಅದೇನು ಕಾರಣ ಹುಡುಕಿದ್ರೆ ಭಗವಾನರನ್ನ ಕೆಳಗೆ ಇಳಿಸಿದ್ದು ಕಾರಣ ಅಂತೆ. ಆಮೇಲೆ ಗೊತ್ತಾಯ್ತು ಇದು ತಪ್ಪಾಯ್ತು ಅಂತ. ಭಗವಾನರ ಮತ್ತೆ ಪುನಃ ಟ್ರೈನಿಗೆ ಹರ್ಸ್ಕೊಂಡ್ ಮೇಲೆ ಟ್ರೈನ್ ಸ್ಟಾರ್ಟ್ ಆಗಿ ಮುಂದೆ ಹೋಯ್ತಂತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಆ ಟ್ರೈನ್ ಬೋಗಿನ ಇಲ್ಲಿ ಗಣೇಶ್ಪುರಿಯಲ್ಲಿ ತಂದು ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು, ಇದೇ ಅದರ ವಿಶೇಷತೆ. 1940 ಟ್ರೈನ್ ಕೋಚಸ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಒಳಗ ಸೈಡ್ ಫುಲ್ ಕಬ್ಬಿಣದ ಪೆಟ್ಟಿಗೆ ತರ ಇದೆ. ಟ್ರೈನ್ ಇದು. ಇಲ್ಲೊಂದು ದೇವಸ್ಥಾನ ಇದೆ, ಶ್ರೀ ಸದ್ಗುರು ದಯಾನಂದ ಸಾಲಿಗ್ರಾಮ ಸ್ವಾಮಿ ಸಂಜೀವನ ಸಮಾಧಿ ಮಂದಿರ ಇದೆ ಇಲ್ಲೊಂದು ಬೆಂಗಳೂರು ವಾಲ ಬಿಲ್ಡಿಂಗ್ ಇದೆ. ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಒಂದು ಹಳೆ ಬಿಲ್ಡಿಂಗ್, ಬೆಂಗಳೂರು ವಾಲ ಬಿಲ್ಡಿಂಗ್. ಒಳಗಡೆ ಯಾವ್ದು ಇದೆ ನೋಡಿ ಸೈಡ್. ಇದೊಂದು ಸ್ಥಳ ಭಗವಾನ್ ನಿತ್ಯಾನಂದರು ಕೂರ್ತಿದ್ದಂತಹ ಸ್ಥಳ. ದಿಂಬೆಲ್ಲ ಇದೆ, ದಿಂಬು ಸಣ್ಣ ಹಾಸಿಗೆ ತರ ದಿಂಬಿದೆ, ಹಾಸಿಗೆ ಇದೆ, ಒಂದು ಮಂಚ ಇದೆ ನೋಡಿ. ಭಗವಾನ್ ನಿತ್ಯಾನಂದರು ಕೂರ್ತಿದ್ದಂತಹ ಒಂದು ಮಂಚ. ಭಗವಾನ್ ನಿತ್ಯಾನಂದರು ನಿರ್ವಾಣವಾದ ದಿವಸ ಮಂಗಳವಾರ.
1961. ಟೈಮ್ ಬಂದು 10:45 AM ಮಾರ್ನಿಂಗ್. 8/8/1961. ಅಲ್ಲಿ ಬೆಂಗಳೂರು ವಾಲ ಬಿಲ್ಡಿಂಗ್ ಹೋಗಿ ಬಂದೆ. ಅಲ್ಲಿ ಅದೆಂತ ವಿಶೇಷತೆ ಏನ ಭಗವಾನ್ ಅವರು ಶರೀರ ಬಿಟ್ಟ ಸ್ಥಳ ಅದು. ಶರೀರ ಬಿಟ್ಟಾಗ ಧ್ಯಾನ ಮಾಡ್ತಿದ್ದ ಸ್ಥಳ. ಅವ್ರ ದೇವರಲ್ಲಿ ನೆಲೆದು ಆಗ ಅಲ್ಲಿ ಇದ್ರು ಆಗ ಅವರು ಶರೀರ ಬಿಟ್ಟ ಜಾಗ. ಹೌದಾ? ತಲೆ ದಿಂಬು ಎಲ್ಲ ಇದೆ. ತಲೆ ದಿಂಬು ಮಂಚ ಎಲ್ಲ ಇದೆ. ಅದು ಅವರು ಕುತ್ಕೊಂಡ್ರೆ ಅವರು ಸಮಾಧಿ ಆದ ಮೇಲೆ ಉಂಟಲ್ಲ ಅದೆಲ್ಲ ಮಾಡಿದದ್ದು. ಅವ್ರ ಮೊದಲು ನೆಲೆ ಆದದ್ದು. ಅದರ ಒಳಗೆ ನೋಡಿದಿರ ಬದಿಯಲ್ಲಿ ರೂಮ್ ನಲ್ಲಿ ಎಲ್ಲ ಅವರ ವಸ್ತು ಎಲ್ಲ ಉಂಟು. ನೋಡಿದಿರ? ಹೌದು, ವಸ್ತು ಇದೆ. ನೋಡಿದಿರ? ಹೌದು. ಅದು ತೆಗಿಬೇಕಿತ್ತು ಅವರ ವಸ್ತು. ಅವರ ಕಿಟಕಿಯಿಂದ ಅಲ್ಲಿಂದ ತೆಗ್ದೆ ಬಟ್ಟೆ ಬಿಳಿ ವೀಣೆ ನುಡಿಸ್ತಾ ಇದ್ರ? 2 ಬಾಗಿಲಲ್ಲಿ ಉಂಟು. ಈಚೆ ಉಂಟು, ಈಚೆ ಉಂಟು, 2 ಉಂಟು. ಸಿಡಿ ಮೇಲೆ ಇರ್ತೇವಲ್ಲ ಆ 2 ರೂಮ್ ಉಂಟು. ವೀಣೆ ನುಡಿಸ್ತಾ ಇದ್ರು. ಇದರ ವೀಣೆ ಅವರ ಇತ್ತು ಅವರದ್ದು. ಮತ್ತೆ ಊಟ ಮಾಡಿದ ಸ್ಟೋರಿ ಕಪ್ಪು ಎಲ್ಲ ಉಂಟು. ಹೌದು, ಅದು ತೆಗಿಯೋದು. ನೋಡಿ ತುಂಬಾ ಇದೆ. ಮಂಚ ಇದೆ, ತಲೆ ದಿಂಬಿದೆ. ಮಾತ್ರ ಅವ್ರು ಎಲ್ಲಿ ಉಂಟಲ್ಲ ಕೂತ್ಕೊಂಡ ಜಾಗ ಇದು ಅದರ ಒಳಗೆ ಸಮಾಧಿ. ಯಾವ್ದಕ್ಕೆ? ಅವರು ಜೀವದಲ್ಲಿ ಇರುವಾಗ ಅದರ ಒಳಗೆ ಇದ್ದದ್ದು. ಅದೇ ಇಲ್ಲಿ ಹೇಗೆ ಸಿಕ್ತ? ಅದು ಬಂದು ನೆಲೆ ಆದದ್ದು ಜಾಗ. ಒಂದ್ ನೆಲೆ ಮೊದಲೇ ಅದು ನೆಲೆ ಆದದ್ದು ಜಾಗ. ಈಗ ಕೂತ್ಕೊಂಡ ಜಾಗ ದೇವರು. ಹಾಗೆ ಮುಂದೆ ಹೋಗಿ ಆಗಲೇ ಕೈಲಾಸ ನಿವಾಸ ಬರೀ ಅದ ವಿಡಿಯೋ ಮಾಡಿ. ಕೈಲಾಸ ನಿವಾಸ ಅಂತ ಇದೆ ಅಲ್ವಾ? ಅದೇ ಅದರಲ್ಲಿ ಬೋರ್ಡ್ ಉಂಟು ಹಿಂದಿಯಲ್ಲಿ ಬರುದು. ನಿಮಗೆ ಗೊತ್ತಾಗ್ತದಲ್ಲೇ ಊರಿನಲ್ಲಿ ಯಾರಿಗೆ ತೋರಿಸ ನೋಡಿ ಸ್ನೇಹಿತರೆ, ಬೆಂಗಳೂರು ವಾಲ ಬಿಲ್ಡಿಂಗ್ ಕಟ್ಟಿರೋದು ಯಾರಂದ್ರೆ ಕೊಡೆಕ್ಸ್ನವರು. ಬೆಂಗಳೂರು ಕೊಡೆಕ್ಸ್ ಅವರು. ಅದಕ್ಕೆ ಬೆಂಗಳೂರು ವಾಲ ಬಿಲ್ಡಿಂಗ್ ಅಂತ ಹೆಸರು ಬಂದಿದೆ. ಅದರಲ್ಲಿ ಅಂತ 7 ದಿವಸ ಖಾಲಿ ಬಾಬಾನವರು 7 ದಿವಸ. ಆಮೇಲೆ ಅವರು ಸಮೀಪ 7 ದಿವಸ ಇದ್ದಾರೆ. ಅಲ್ಲಿಂದ ತಂದು ಇಲ್ಲಿ ಎದುರುಗಡೆ ಸಮಾಧಿ. ಓಕೆ, ಬೆಂಗಳೂರು ವಾಲ ಬಿಲ್ಡಿಂಗ್. ಭಗವಾನ್ ನಿತ್ಯಾನಂದರು ವಾಸಿಸಿರುವಂತಹ ಮನೆ ಇದು. ಗೋಡೆ ತುಂಬಾ ಫೋಟೋಸ್ ಹಾಕಿದ್ದಾರೆ. ಕೈಲಾಸ್ ನಿವಾಸ್ ಒಳಗಡೆ ನೋಡುವ ಸಿಗುವಂತಹ ಕೈಲಾಸ್ ನಿವಾಸಿನ ಒಳಗಡೆ ಇದು ಮನೆ. ಇದು ವಿಶಾಲವಾಗಿದೆ. ಎಲ್ಲ ಕಡೆ ಫೋಟೋ ಹಾಕಿದ್ದಾರೆ. ಒಂದು ಗಣೇಶ ಮೂರ್ತಿ ಇದೆ. ನಿತ್ಯಾನಂದರು ಕೂರ್ತಿದ್ದಂತಹ ಸ್ಥಳ ಇದು. ನೀವು ನೋಡಿರ್ಬೋದು, ಸಿಕ್ಕಾಪಟ್ಟೆ ಫೋಟೋ ಇದೆ ಇಲ್ಲಿ ಕೂತಿದ್ದು. ಮೆಟ್ಟಿಕಲ್ ಕೆಳಗಡೆ ಒಂದು ಅಡಿ ಜಾಗದಲ್ಲಿ ಕೂರ್ತಿದ್ರು, ಮಲಗ್ತಾ ಇದ್ರು. ಕೈಲಾಸ ನಿವಾಸದಲ್ಲಿ ಭಗವಾನ್ ನಿತ್ಯಾನಂದರು ಉಳ್ಕೊಂಡಿರುವ ರೂಮು, ಮಲಗ್ತಿರುವಂತಹ ಮಂಚ, ಕುರ್ಚಿ ಇದೆ, ಸ್ನಾನ ಮಾಡ್ತಿರುವಂತಹ ಟಬ್ ಇದೆ. ಎಲ್ಲವನ್ನು ಹಾಗೆ ಇಟ್ಟಿದ್ದಾರೆ ನೋಡೋಕೆ. ಇಲ್ಲೊಂದು ಸಮಾಧಿ ಸ್ಥಳ ಇದೆ. ಕೋಟದ ಸಾಲಿಗ್ರಾಮ ನಮ್ಮೂರು ಸಾಲಿಗ್ರಾಮ ಬಾಬಾ ಅಂತ. ಸಾಲಿಗ್ರಾಮ ಸಂಜೀವನ ಸಮಾಧಿ ಮಂದಿರ. ಶ್ರೀ ಭಗವಾನ್ ನಿತ್ಯಾನಂದರ ಅವರ ಶಿಷ್ಯ ಅವರು ಜೀವ ಸಮಾಧಿ ಆಗಿರುವಂತ ಸ್ಥಳ ಇಲ್ಲಿದೆ. ಶ್ರೀ ಸದ್ಗುರು ದಯಾನಂದ ಸಾಲಿಗ್ರಾಮ್ ಸ್ವಾಮಿ ಸಂಜೀವನ್ ಸಮಾಧಿ ಮಂದಿರ್. ಸ್ನೇಹಿತರೆ, ಭಗವಾನ್ ಅವರ ಶಿಷ್ಯ ಆಗಿರುವಂತಹ ಸಾಲಿಗ್ರಾಮ್ ಸ್ವಾಮಿ ಅವ್ರ ಫೋಟೋ ಇದೆ. ಅವ್ರ ಜೀವ ಸಮಾಧಿ ಆಗಿರುವಂತಹ ಸಮಾಧಿ ಸ್ಥಳ ಇದು. ಅವ್ರ ಜೀವ ಸಮಾಧಿ ಇದೆ ಇಲ್ಲಿ. ಅವ್ರ ಜೀವ ಸಮಾಧಿ ಆಗಿರುವಂತಹ ಸ್ಥಳ ಇದು. ಗಾಯತ್ರಿ ದೇವಿ ಫೋಟೋ ಇದೆ. ಭಗವಾನ್ ನಿತ್ಯಾನಂದರು ಇದ್ದಾರೆ ಇಲ್ಲಿ. ಶಿಷ್ಯ ಫೋಟೋ सालिग्राम स्वामी. अंदर क्या है? पूजा रूम. ಇದು ಧ್ಯಾನ ಮಾಡ್ತಿರುವಂತಹ ರೂಮ್ ಇದು ಸ್ಥಳ. क्या प्रसाद है? ಕ್ಷೀರ ಪ್ರಸಾದ. ओके, थैंक यू. आपका नाम क्या है? राम प्यारे. अच्छा. ಇವಾಗ ಗೋಕರ್ಣದ ಭದ್ರಕಾಳಿ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ಇದು ಗೋಕರ್ಣದಿಂದ ಬಂದಿರುವಂತಹ ಭದ್ರಕಾಳಿ ಅಂತೆ. ಭಗವಾನ್ ನಿತ್ಯಾನಂದರು ಇಲ್ಲಿಗೆ ಬರುವಾಗ ಗರುಡ ರೂಪದಲ್ಲಿ ಬಂದಂತಹ ಭದ್ರಕಾಳಿಯ ದರ್ಶನ ಮಾಡೋಣ.
ಭದ್ರಕಾಳಿ ಮಂದಿರಕ್ಕಿದ್ದಾರೆ. ಭದ್ರಕಾಳಿ ಮಂದಿರ, ಗೋಕರ್ಣ ಭದ್ರಕಾಳಿ ಮಂದಿರ, ಗಣೇಶ್ಪುರಿ. ಭಗವಾನ್ ನಿತ್ಯಾನಂದರು ಈ ಸ್ಥಳಕ್ಕೆ ಬಂದಾಗ ಗರುಡ ರೂಪದಲ್ಲಿ ಬಂದಂತಹ ಭದ್ರಕಾಳಿ. ಇದು ಗಣೇಶ್ಪುರಿ ಬಸ್ ಸ್ಟ್ಯಾಂಡ್ ಇದೆ. ಆಟೋ ಎಲ್ಲ ನೀವು ನೋಡ್ಬೋದು. ಗಣೇಶ್ಪುರಿ ಬಸ್ ಸ್ಟ್ಯಾಂಡ್ ಹಸಿವಾರ ರೈಲ್ವೆ ಸ್ಟೇಷನ್ ಇಂದ 1 ಗಂಟೆ ಬೇಕಂತೆ ಇಲ್ಲಿ ಬರಕ್ಕೆ. ಗಣೇಶ್ಪುರಿ ಬಸ್ ಸ್ಟ್ಯಾಂಡ್. ಗಣೇಶ್ಪುರಿ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಬಸ್ ಬರುತ್ತೆ. ಇಲ್ಲಿಂದ ವಿರಾಜ್ ತನಕ ಹೋಗ್ಬೋದು. ಅಲ್ಲಿ ನಿಮ್ಗೆ ರೈಲ್ ಸಿಗುತ್ತೆ. ಈಗ ರಸ್ತೆ ರಿಪೇರಿ ಆಗ್ತಿದೆ. ಬಸ್ ಲೇಟ್ ಅಂತೆ. 1 ಅವರ್ ಜರ್ನಿ ಅಂತೆ ಇಲ್ಲಿಂದ ವಿರಾಜ್ಗೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಇದೆ. 1 ಅವರ್ ಜರ್ನಿ ಎಲ್ಲ ಇದೆ. ಆಟೋ ಸ್ಟ್ಯಾಂಡ್, ಆಟೋ ಕೂಡ ಇದೆ ಇಲ್ಲಿ. ಗಣೇಶ್ಪುರಿಯಲ್ಲಿ ಒಂದು ಒಳ್ಳೆ ಸಮೋಸ ಸಿಕ್ಕಾಪಟ್ಟೆ ಬಿಸಿ ಇದೆ. ಇವಾಗಷ್ಟೇ ಮಾಡಿದ್ದು, ತಿನ್ನಕ್ಕಾಗಲ್ಲ ಈಗ. ಬಿಸಿ ಗರಮ್ಮೆ. ಹಾ, ಬೆಳಗಿನ ತಿಂಡಿ ಆಗಿಲ್ಲ. ನೋಡೋಣ, ಒಂದು ಸಮೋಸ ತಿನ್ನೋಣ ಈಗ. ಗಣೇಶ್ಪುರಿಯ ಸಮೋಸ ಸಿಕ್ಕಾಪಟ್ಟೆ ಬಿಸಿ ಇದೆ. ವಿರವಾಡಿ ಟು ಗಣೇಶ್ಪುರಿ ಸೀರೀಸ್ನ ಡೇ 3 ಇವತ್ತು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಗಣೇಶ್ಪುರಿಗೆ ಬಂದೆ. 2 ಡೇಸ್ ಟ್ರಾವೆಲ್, ಬೈಕ್ ರೈಡ್. ಇವತ್ತು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡಿ ಭಗವಾನವರ ದರ್ಶನ ಮಾಡಿ ಅನಾಥರಿಗೆ ಕೈಯಲ್ಲಾದಷ್ಟು ಸಹಾಯ ಮಾಡಿ ವಿಡಿಯೋಸ್ ಎಲ್ಲ ಮಾಡಿ ಎಲ್ಲ ಆಯಿತು. ಸೊ ಸುತ್ತಮುತ್ತ ವಿಡಿಯೋಸ್ ಎಲ್ಲ ಮಾಡಿ ಗಣೇಶ್ಪುರಿಯಲ್ಲಿ ಒಂದು ಸಮೋಸ ತಿಂತ ಪಾವ್ ಭಾಜಿ ಎಲ್ಲ ಇದೆ ನೋಡಿ. ಮಹಾರಾಷ್ಟ್ರದ ಪಾವ್ ಭಾಜಿ ಕಿತ್ನಾ ಹೇ ಕಿತ್ರಾ 20 10 20 this one 50 20 50 Jangan dakwah. 40 50 wow. ಗಾಡಿ ಫ್ರಂಟ್ ಟೈರ್ ನೋಡಿ ಫುಲ್ ಸಮದು ಹೋಗಿದೆ. ಸೊ ವಾಪಸ್ ಹೋಗ್ಬೇಕು ಇವಾಗ. ವಾಪಸ್ ಹೋಗಕ್ಕೆ ಸಾಕಾಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಎಷ್ಟು ದಿವಸ ಆಯ್ತು ಊರಿಂದ ಇಲ್ಲಿ ಬರ್ಲಿಕ್ಕೆ? 2 ದಿವಸ. 2 ದಿವಸ ಬಂದಿರಾ? ಹೆಂಗ್ ಗೊತ್ತಿದೆಯಾ ಬೈಕ್? 5 ಕಿಲೋಮೀಟರ್ ದಿನ. ಎಷ್ಟು 120 ಎಷ್ಟು ಕಿಲೋಮೀಟರ್? 120 ಅಲ್ಲ, ಎಷ್ಟು 1,000 ಕಿಲೋಮೀಟರ್? 858. ಕುಂದಾಪುರದಿಂದ ಇಲ್ಲಿಗೆ 850. ಎಲ್ಲರೂ ಹೇಳ್ತಾರೆ 1,200 ಉಂಟಂತ. ಟ್ರೈನ್ ಟಿಕೆಟ್ 1,000 ಚಿಲ್ಲರೆ. ಹಾ, ಅದೇ ಇವ್ರಿಗೆ 800 ಕುಂದಾಪುರ. ನಮ್ಮ ಊರು ಟಿಕೆಟ್ ಕೊಟ್ಟಾ 1,000. ಆಯ್ತಾ ನಿಮ್ಮದು? ತಯಾರಾಯ್ತಾ? ಕರಿಬೇಕಾ? ಹಣ ತೆಗೆದಿಡಿ. ಸರಿ, ಮೇಲೆ ಬರ್ತಾರೆ.